ಅನುದಾನ ಹಂಚಿಕೆ, ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರ ತಾರತಮ್ಯ ಮಾಡ್ತಾ ಇದೆ ಅಂದಿರುವಂಥ ರಾಜ್ಯ ಸರ್ಕಾರ ಇದೀಗ ಶಿಕ್ಷಣ ಕ್ಷೇತ್ರದ ಅನುದಾನ ಕಡಿತದ ಬಗ್ಗೆ ಧ್ವನಿ ಎತ್ತಿದೆ. ಸರ್ವ ಶಿಕ್ಷಣ ಅಭಿಯಾನದಡಿಯಲ್ಲಿ ರಾಜ್ಯಕ್ಕೆ ಬರ್ತಾ ಇರುವಂಥ ಹಣವನ್ನ ಕೂಡ ಕೇಂದ್ರ ಕಡಿತಗೊಳಿಸಿದೆ ಅಂತ ಶಿಕ್ಷಣ ಸಚಿವರು ಆರೋಪಿಸಿದ್ದಾರೆ. ಏನು ನಿಮಗೆ ಸರ್ವ ಶಿಕ್ಷಣ ಅಭಿಯಾನ ಅಂತ ಹೇಳಿದೆಯಲ್ಲ, ಒಂದೊಂದು ಸ್ಟೂಡೆಂಟಿಗೆ ಅಬೌಟ್ 5,500 to 6,000 rupees ಫಿಕ್ಸ್ ಮಾಡಿರ್ತಾರೆ. ಅವರಿಗೆಲ್ಲ 5,500, ಕೆಲವರಿಗೆ 6,000 ಬರ್ತಾ ಇದೆ. ನಮಗೆ ಎಷ್ಟು ಬರ್ತಾ ಇದೆ? ಖಾಸಗಿ ಶಾಲೆಗಳ ಅಬ್ಬರದ ಮಧ್ಯೆ ರಾಜ್ಯದ ಸರ್ಕಾರಿ ಶಾಲೆಗಳು ಸೊರಗ್ತಾ ಇವೆ. ಇದೀಗ ಸರ್ಕಾರಿ ಶಾಲೆಗಳಿಗೆ ಕಾಯಕಲ್ಪ ನೀಡಲು ಸರ್ಕಾರ ಮುಂದಾಗಿದೆ. ಮಕ್ಕಳು ಸರ್ಕಾರಿ ಶಾಲೆಗಳತ್ತ ಮುಖ ಮಾಡಲು ವಿವಿಧ ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ. ಶಿಕ್ಷಣ ಕ್ಷೇತ್ರಕ್ಕೂ ಕೇಂದ್ರದಿಂದ ಅನುದಾನ ತಾರತಮ್ಯ. ಕೇಂದ್ರದ ವಿರುದ್ಧ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬೇಸರ. ಕೇಂದ್ರ ಸರ್ಕಾರ ಅನುದಾನ ಹಂಚಿಕೆ ಜೊತೆ ಶಿಕ್ಷಣ ಕ್ಷೇತ್ರದಲ್ಲೂ ತಾರತಮ್ಯ ನೀತಿ ಅನುಸರಿಸ್ತಾ ಇದೆ ಅಂತ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಪ್ರತಿ ಮಗುವಿಗೂ ಸರಾಸರಿ 5,500 ರೂಪಾಯಿ ಅನುದಾನ ನೀಡಬೇಕು. ಆದ್ರೆ ನಮ್ಮ ರಾಜ್ಯಕ್ಕೆ 2,400 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. ಈ ಬಗ್ಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ಗೆ ಪತ್ರ ಬರೆದಿದ್ದೇನೆ. ಆದ್ರೆ ಇದುವರೆಗೂ ಸ್ಪಂದನೆ ಸಿಕ್ಕಿಲ್ಲ ಅಂತ ಬೇಸರ ಹೊರಹಾಕಿದ್ದಾರೆ. ನನ್ನ ಇಲಾಖೆಯಲ್ಲಿ ಫಾರ್ ಯುವರ್ ಇನ್ಫಾರ್ಮೇಶನ್ I've written it to ಧರ್ಮೇಂದ್ರ ಪ್ರಧಾನ್, ನಮ್ಮ ಎಜುಕೇಷನ್ ಮಿನಿಸ್ಟರ್ ಅನ್ಸುತ್ತೆ. ಧರ್ಮೇಂದ್ರ ಪ್ರಧಾನ್ ಅಲ್ಲ, ಧರ್ಮೇಂದ್ರ ಪ್ರಧಾನ್ ಯೂನಿಯನ್ ಮಿನಿಸ್ಟರಿಗೆ. ಏನು ಗೊತ್ತಾ, ಎಲ್ಲ ನೋಡಿ ಇವರು ಎಷ್ಟು ವರ್ಸ್ಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಯಾಕೆ ಅನುದಾನ ಕಡಿತ ಮಾಡ್ತಾರೆ. ದೇವರಂಥ ಸ್ಥಾನದಲ್ಲಿ ಇರ್ತಕ್ಕಂಥ ಮಕ್ಕಳಿಗೂ ಇವರು ಅನುದಾನ ಕಡಿತ ಮಾಡ್ತಾರೆ. ನಾನು ಲೆಟ್ರ್ ಬರೆದಿದ್ದೀನಿ. ಒಂದೊಂದು ಸ್ಟೂಡೆಂಟಿಗೆ ಅಬೌಟ್ 5,500 to 6,000 rupees ಫಿಕ್ಸ್ ಮಾಡಿರ್ತಾರೆ. ಕರ್ನಾಟಕ ರಾಜ್ಯದ ಗಾತ್ರಕ್ಕೆ, ಆ ಎಜುಕೇಷನ್ ಕ್ವಾಲಿಟಿಗೆ 5,000 ಚಿಲ್ಡ್ರೆ, ತೆಲಂಗಾಣಗಿಷ್ಟು, ತಮಿಳ್ನಾಡಿಗಿಷ್ಟು, ಗುಜರಾತಿಗಿಷ್ಟು, ರಾಜಸ್ಥಾನಿಗೆ ಅವರಿಗೆಲ್ಲ 5,500, 7,000, 5,500, ಕೆಲವರಿಗೆ 6,000 ಬರ್ತಾ ಇದೆ. ನಮಗೆ ಎಷ್ಟು ಬರ್ತಾ ಇದೆ? 2,400, 2,800. ಇನ್ನೂ ಕೂಡ ದುಡ್ಡು ಬಿಡುಗಡೆ ಆಗಿಲ್ಲ. ಶುಕ್ರವಾರದ ನಮಾಜ್ಗಾಗಿ ಎಸ್ಎಸ್ಎಲ್ಸಿ ಪರೀಕ್ಷಾ ವೇಳಾಪಟ್ಟಿ ಬದಲಾವಣೆ ಮಾಡಿದ್ದಾರೆ ಎಂಬ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಪೋಸ್ಟ್ಗೆ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ತಲೆಹರಟೆ, ಮಾನ ಮರ್ಯಾದೆ ಇಲ್ಲ ಅಂತ ಏಕವಚನದಲ್ಲಿ ಗರಂ ಆಗಿದ್ದಾರೆ. ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಗುಡುಗಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆನ ಎಂತ ಅವ್ನು ತಲೆಹರಟೆ, ಅವನಿಗೆ ಮಾನ ಮರ್ಯಾದೆ ಇದೆಯಾ? ಪುಸ್ತಕದಲ್ಲಿ ಎಲ್ಲ ಮಕ್ಕಳಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಬರೆದು ನಾನು ಬಂದು ಅದಕ್ಕೆ ಹೇಳಿದೆ ಕಿತ್ತು ಬಿಸಾಕಿದೆ ಅಂದಾಗ ಅದೊಂದು ದೊಡ್ಡ ಚರ್ಚೆ ಆಯಿತು. ಇವರು ಫ್ರೈಡೇ ಯಾಕೆ ಎಕ್ಸಾಮ್ನ ದಿನ 9ರಿಂದ ಮಾಡ್ತಾ ಇದ್ದೀರಾ, ಅವತ್ತು ಮಾತ್ರ 2 ಗಂಟೆಗೆ ವೈ, ಅದಾದಮೇಲೆ ನಮಾಜೀಗ ಅಂತ. ಡೋಂಟ್ ಯು ಥಿಂಕ್ ವಿಷ ಬೀಜ ಬಿಚ್ಚುತ್ತಾ ಇರ್ತಕ್ಕಂಥದ್ದು ಇಂಥವ್ರು ತಾನೆ? ಶಾಲಾ ಮಕ್ಕಳಿಗೆ ರಾಗಿ ಮಾಲ್ಟ್, ವಾರಕ್ಕೆ 2 ಮೊಟ್ಟೆ ವಿತರಣೆ. ಇನ್ನು ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಾರದಲ್ಲಿ 3 ದಿನ ರಾಗಿ ಮಾಲ್ಟ್ ನೀಡಲಾಗುವುದು ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಘೋಷಿಸಿದ್ದಾರೆ. ಈಗಾಗಲೇ ಶಿರಭಾಗ್ಯ ಜಾರಿಯಲ್ಲಿದ್ದು ಇದೇ ಹಾಲಿಗೆ ರಾಗಿ ಮಾಲ್ಟ್ ಹಾಕಿ ಕೊಡ್ತೀವಿ. ಇನ್ನು ವಾರದಲ್ಲಿ 1 ದಿನ ಮೊಟ್ಟೆ ನೀಡ್ತಾ ಇದ್ದು ಇನ್ಮುಂದೆ 2 ಮೊಟ್ಟೆ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂಚೆ 1 ಮೊಟ್ಟೆ ಕೊಡ್ತಾ ಇದ್ರು, 8ನೇ ಕ್ಲಾಸ್ವರೆಗೂ ಮಾತ್ರ ಕೊಡ್ತಾ ಇದ್ರು. ಈಗ ನಾವು ಅದನ್ನು 10ನೇ ಕ್ಲಾಸ್ವರೆಗೂ ಮಾಡಿ 1 ಮೊಟ್ಟೆ ಬೇಡ 2 ಮೊಟ್ಟೆಯನ್ನು ಇವತ್ತು ಕೊಡ್ತಕ್ಕಂಥ ವ್ಯವಸ್ಥೆನ ವಾರದಲ್ಲಿ ನಾವು ಮಾಡ್ತಾ ಇದ್ದೀವಿ. ಮೊಟ್ಟೆ ತಿಂದೇ ಇಲ್ದವರು ಚಿಕ್ಕೀಸ್, ಅದನ್ನು ಕೂಡ ಬೆಳಗ್ಗೆ ಕ್ಷೀರಭಾಗ್ಯ ದಿನ 6 ದಿವಸನೂ ಬೆಳಗ್ಗೆ ಅವರಿಗೆ ಹಾಲು ಕೊಡ್ತಕ್ಕಂಥದ್ದು. ಬೆಳಗ್ಗೆ ಅವರಿಗೆ ಪೌಷ್ಟಿಕತೆಗೆ ರಾಗಿ ಮಾಲ್ಟ್ ಮಿಕ್ಸ್ ಮಾಡಿ ಒಂದು ಪೌಡರ್ ಇದೆ ಅವ್ರಿಗೆ, ಅಂದರೆ ಪೌಷ್ಟಿಕತೆ ಇನ್ನೂ ಜಾಸ್ತಿ ಆಗ್ತದೆ. ಅದನ್ನು ಬೇಕಾದ್ರೆ ನೀವು ಕುಡಿಬೋದು. ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್, ನೀರು ಪೂರೈಕೆ. ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ನೀಡಲಾಗುವುದು ಅಂತ ಇದೇ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ನವೆಂಬರ್ನಿಂದ ಶಾಲೆಗಳಿಗೆ ನೀರು ಪೂರೈಸಲಾಗುತ್ತೆ ಅಂತ ಘೋಷಿಸಿದ್ದಾರೆ. ಎಷ್ಟೋ ಶಾಲೆಗಳಿಗೆ ವಿದ್ಯುತ್ ಬಿಲ್ ಕಟ್ಟಲು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದಿದ್ದಾರೆ.
ಒಟ್ಟಿನಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವ ಎಲ್ಲಾ ಪ್ರಯತ್ನ ಮಾಡ್ತೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಇದರಿಂದ ಈ ಬಾರಿ ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ ಜಾಸ್ತಿ ಆಗುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.